ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಗೆಳೆಯ ಚಂದ್ರಶೇಖರ್ ಮಾತಾಡ್ತಾ ಇರೋದು. ನೋಡಿ ಸ್ನೇಹಿತರೆ, ಇವಾಗ ನಾನು ನಿಮಗೆ ಒಬ್ಬರು ವಿಶೇಷ ವ್ಯಕ್ತಿನ ನಾನು ನಿಮಗೆ ಪರಿಚಯ ಮಾಡಿಸ್ಕೊಡ್ತಾ ಇದ್ದೀನಿ. ಯಾರಪ್ಪ ಅದು ಅಂತಂದರೆ, ಈ ಸರಿ 2025 ದಸರಾಗೆ ಬಂದಿರತಕ್ಕಂಥ ಶ್ರೀಕಂಠ ಆನೆ ಇದು. ಶ್ರೀಕಂಠ ಆನೆ ನಿಮಗೆ ನಾನು ಬ್ಯಾಕ್ ಸೈಡಿಂದ ವಿಡಿಯೋ ಮಾಡ್ತಾ ಇದ್ದೀನಿ. ಯಾಕೆ ಅಂತಂದರೆ ಇವಾಗ ಅದು ಫೀಡಿಂಗಲ್ಲಿದೆ, ಇವಾಗ ಫುಡ್ ತಿಂತಾ ಇದೆ ಶ್ರೀಕಂಠ ಆನೆ. ನೀವು ನೋಡ್ತಾ ಇರ್ಬೋದು, ದಸರಾಗೆ ಬಂದಿರತಕ್ಕಂಥ ಶ್ರೀಕಂಠ ಆನೆ ಅಲ್ಲಿ ಒಂಥರ ವಿಜೃಂಭಣೆಯಿಂದ ಇದ್ದರೆ, ಇಲ್ಲಿ ಕಾಡಿನಲ್ಲಿ ಒಂಥರ ವಿಜೃಂಭಣೆಯಿಂದ ಇದ್ದಾನೆ. ಮತ್ತು ಇಲ್ಲಿ ಒಂದು ಅದರದ್ದು ಆನೆದು ಒಂದು ಆ್ಯಕ್ಟಿವಿಟಿನೇ ತುಂಬ ಒಂಥರ ಬೇರೆ ಥರ ಇದೆ. ತುಂಬ ಖುಷಿಯಾಗಿದೆ, ತುಂಬ ಚೆನ್ನಾಗಿದೆ. ಮತ್ತು ಒಂಥರ ರಿಲ್ಯಾಕ್ಸ್ ಮೂಡ್ನಲ್ಲಿ ತುಂಬ ಖುಷಿಯಾಗಿದೆ ಮಾತ್ರ. ಇವಾಗ ಶ್ರೀಕಂಠ ಆನೆ ನಾನು ಆ್ಯಕ್ಚುಲಿ ಮೈಸೂರು ದಸರಾಗೆ ಬಂದಾಗ ಪ್ರತಿದಿನ ನಾನು ಆನೆಗಳನ್ನು ಒಂದು ವಿಡಿಯೋಗಳನ್ನ ಮಾಡ್ತಾ ಇದ್ದೆ ನಿಮಗೆ. ಅದರಲ್ಲಿ ಇವಾಗ ನಾನೇನಪ್ಪ ಅಂತಂದರೆ, ಈಗ ಹುಣಸೂರಿಂದ ಮುಂದೆ ಬಂದು ಲೆಫ್ಟ್ ತಗೊಂಡ್ರೆ ತಿತಿಮತಿ ಮತ್ತು ಗೋಣಿಕೊಪ್ಪ ವಿರಾಜಪೇಟೆ ಹೋಗೋ ರೋಡ್ನಲ್ಲಿ ಒಂದು ಹುಣಸೂರು ಟು ತಿತಿಮತಿ ಮಧ್ಯದಲ್ಲಿ ಒಂದು ಎಲಿಫೆಂಟ್ ಕ್ಯಾಂಪ್ ಇದೆ, ಮತ್ತಿಗುಡಿ ಎಲಿಫೆಂಟ್ ಕ್ಯಾಂಪ್ ಅಂತೇಳಿ. ಆ ಎಲಿಫೆಂಟ್ ಕ್ಯಾಂಪ್ನಲ್ಲಿ ಇವಾಗ ಶ್ರೀಕಂಠ ಆನೆ ಇರೋದು. ನೋಡಿ ಸ್ನೇಹಿತರೆ, ಇವಾಗ ಶ್ರೀಕಂಠ ಆನೆ ಇವಾಗ ಫುಡ್ ತಿಂತಾ ಇದೆ.